ವೀಕ್ಷಕರೇ, ನಿಮ್ಮನೆ ಏನಾದ್ರೂ ಎಸಿ, ಫ್ರಿಡ್ಜ್, ವಾಷಿಂಗ್ ಮಷೀನ್ ಅಥವಾ ವಾಟರ್ ಗೀಸರ್ ವರ್ಕ್ ಆಗ್ತಾ ಇಲ್ವಾ? ಹಾಗಾದ್ರೆ ನೋ ಟೆನ್ಷನ್. ಈ ಎಲ್ಲ ಸಮಸ್ಯೆಗಳಿಗೂ ನಮ್ಮ ಕನ್ನಡಿಗನಿಂದಲೇ ಸೊಲ್ಯೂಷನ್ ಸಿಗುತ್ತೆ. ಹಾಗಾದ್ರೆ ತಡ ಮಾಡಬೇಡಿ. ಏನೇ ಸಮಸ್ಯೆ ಇದ್ರೂ ಇಲ್ಲಿ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಸಮಸ್ಯೆಯನ್ನ ಸರಿಪಡಿಸಿಕೊಡ್ತಾರೆ. ನಮಸ್ತೆ, ನನ್ನ ಹೆಸರು ಬಂದ್ಬಿಟ್ಟು ಪ್ರಸನ್ನ ಅಂತ. ನಮ್ಮದು ಕೂಲ್ ಬೆಂಗಳೂರು ಅಂತ ಒಂದು ಕಂಪ್ನಿ ಇದೆ. ನಾವು ಬಂದ್ಬಿಟ್ಟು ಯಾವ್ಯಾವ ಥರ ಎ ಸಿ ವರ್ಕ್ ಮಾಡ್ತೀವಿ ಅಂದರೆ ಕ್ಯಾಸೆಟ್ ಎ ಸಿ, ಸ್ಪ್ಲಿಟ್ ಎ ಸಿ, ವಿಂಡೋ ಎ ಸಿ, ಡಕ್ಟಪಲ್ ಎ ಸಿ, ವರ್ಟಿಕಲ್ ಎ ಸಿ, ಮತ್ತು ಬಂದ್ಬಿಟ್ಟು ನಾವು ಸ್ಪ್ಲಿಟ್ ಎ ಸಿ, ಆಮೇಲೆ ಸೆಂಟ್ರಲೈಸ್ಡ್ ಎ ಸಿ, ಆಲ್ ಬ್ರ್ಯಾಂಡ್ ಎ ಸಿ ಸರ್ವಿಸ್ ನಾವು ಮಾಡಿಕೊಡ್ತೀವಿ. ಏನೇ ಎ ಸಿಲಿ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ನಾವು ಎಲ್ಲ ಬ್ರ್ಯಾಂಡ್ ಸರ್ವಿಸ್ ಕೂಡ ಮಾಡ್ಕೊಡ್ತೀವಿ. ಬನ್ನಿ ಯಾವ ರೀತಿ ನಾವು ವರ್ಕ್ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀವಿ. ಇದು ಔಟ್ಡೋರ್ ಯೂನಿಟ್ ಸರ್. ಔಟ್ಡೋರ್ ಯೂನಿಟಲ್ಲಿ ಕಾಯಿಲ್ ಬ್ಲಾಕೇಜಿಂಗ್ ಇರುತ್ತೆ, ಆಮೇಲೆ ಫ್ಯಾನ್ ಬ್ಲಾಕೇಜಿಂಗ್ ಇರುತ್ತೆ, ಮತ್ತು ಡಸ್ಟಿಂದ ನಿಮಗೆ ಯಾವುದೇ ರೀತಿ ಕೂಲಿಂಗ್ ಬರಲ್ಲ. ಕಾಯಿಲೆಲ್ಲ ಬ್ಲಾಕೇಜ್ ಆಗಿರೋದ್ರಿಂದ ಕೂಲಿಂಗ್ ಬರಲ್ಲ. ನೋಡೋಣ ಇಲ್ಲಿ ಯಾವ ರೀತಿ ವರ್ಕ್ ಮಾಡ್ತಾ ಇದೆ ಅಂತ. ಈ ಫ್ಲೋಯರ್ ಎಲ್ಲ ಹಾಕ್ಬಿಟ್ಟು ನಾವು ವರ್ಕ್ ಮಾಡ್ತೀವಿ ಸರ್. ನೋಡಿ ಎಲ್ಲಿ ಕಾಯಿಲ್ ಇದೆ, ಯಾವುದೇ ರೀತಿ ಎಷ್ಟೇ ಡಸ್ಟ್ ಇದ್ರೂ ಕೂಡ ನಾವು ಎಲ್ಲ ವಾಟರ್ ಲೆವೆಲ್ಲೇ ಮಾಡೋದು ಸರ್. ವಾಟರ್ ಪ್ರೆಷರ್ ಗನ್ ಹಾಕ್ಬಿಟ್ಟು ವರ್ಕ್ ಮಾಡೋದು ಸರ್. ನೋಡಿ ಯಾವ ರೀತಿ ಹೋಗ್ತಾ ಇದೆ ಅನ್ನೋದು. ಇದು ಆಲ್ರೆಡಿ ಇವಾಗ ವಾಶ್ ಮಾಡಿದ್ದೀನಿ. ಬ್ಲೋಯರ್ ಪಂಪ್ ಹಾಕ್ಬಿಟ್ಟು ನಾನು ವಾಟರ್ ವಾಶ್ ಮಾಡಿದ್ದೀನಿ ಸರ್. ಇವಾಗ ನೆಕ್ಸ್ಟ್ ಪ್ರೋಗ್ರಾಮ್ ಬಂದ್ಬಿಟ್ಟು ಒಂದು ಹಾಫ್ ಅನ್ ಅವರ್ ಬಿಟ್ಬಿಟ್ಟು, ಯಾಕೆಂದರೆ ಪವರ್ ಆನ್ ಮಾಡಿದ್ರೆ ನಮಗೆ ಇಲ್ಲಿ ಅರ್ತಿಂಗ್ ಹೊಡಿತಾ ಇರುತ್ತೆ. ಆ ಕಾರಣದಿಂದಾಗಿ ಒಂದು ಹಾಫ್ ಅನ್ ಅವರ್ ಬಿಟ್ಟು ನೀಟಾಗಿ ಒರೆಸಿ ಒಂದ್ಸತಿ ನೆಕ್ಸ್ಟ್ ನಾವು ಗ್ಯಾಸ್ ಚಾರ್ಜಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸರ್. ಗ್ಯಾಸ್ ಚಾರ್ಜಿಂಗ್ ಆದ ನಂತರ ಇಂಡೋರ್ ಹತ್ರ ಹೋಗ್ತೀವಿ. ಇಂಡೋರಲ್ಲಿ ಬ್ಲೋಯರ್ ಎಲ್ಲ ಚೆಕ್ ಮಾಡಿ ಬ್ಲೋಯರ್ ಎಲ್ಲ ಕ್ಲೀನ್ ಮಾಡೋದು ಅವಶ್ಯಕ ಇರುತ್ತೆ ಸರ್. ಇವಾಗ ನೋಡಿ ಇದು ಇಂಡೋರ್ ಯೂನಿಟು. ಇಂಡೋರ್ ಯೂನಿಟಲ್ಲಿ ಏನೇ ಪ್ರಾಬ್ಲಮ್ ಬರುತ್ತೆ ಅಂತ, ಇಂಡೋರ್ ಯೂನಿಟಲ್ಲಿ ಮೇಯ್ನ್ ಬಂದ್ಬಿಟ್ಟು ಫಿಲ್ಟರ್ ಬ್ಲಾಕೇಜ್ ಆಗಿರುತ್ತೆ, ಆಮೇಲೆ ಡ್ರೈನ್ ಬ್ಲಾಕೇಜ್ ಆಗಿರುತ್ತೆ, ಆಮೇಲೆ ಬ್ಲೋಯರ್ ಬ್ಲಾಕೇಜ್ ಅಂತ ಇದೆ. ಒಳಗಡೆ ಬ್ಲೋಯರ್ ಬ್ಲಾಕೇಜ್ ಇದೆ, ಅದೆಲ್ಲ ತೋರಿಸ್ತಾ ಹೋಗ್ತೀನಿ. ಮತ್ತೆ ಇದು ಬ್ಲಾಕೇಜ್ ಆಯಿತು ಅಂದರೆ ನಿಮ್ಗೆ ಯಾವುದೇ ರೀತಿ ಕೂಲಿಂಗ್ ಬರಲ್ಲ ಸರ್. ಕೂಲಿಂಗು ಏನು ಬರಲ್ಲ. ಆಮೇಲೆ ಬ್ಲಾಕೇಜ್ ಆಯ್ತು ಅಂದ್ರೆ ಒಳಗಡೆ ಇಂಡೋರ್ ಯೂನಿಟಲ್ಲಿ ವಾಟರ್ ಬ್ಲಾಕ್ ಆಗಿರೋ ಚಾನ್ಸಸ್ ಇರ್ತಿರುತ್ತೆ. ನೋಡೋಣ ಈಗ ಒಳಗಡೆ ಏನಿದೆ, ಹೆಂಗೆ ನಾವು ಬಿಚ್ಚಿ ಸರ್ವಿಸ್ ಮಾಡ್ತೀನಿ ಅನ್ನೋದು ನಿಮಗೆ ತೋರಿಸ್ಕೊಡ್ತೀನಿ. ಈ ಒಳಗಡೆ ಬ್ಲೋಯರ್ ಮೋಟ್ರ್ ಇದೆ. ಬ್ಲೋಯರು ಬ್ಲ್ಯಾಕ್ ಆಗೋ ಚಾನ್ಸಸ್ ಇರ್ತಿರುತ್ತೆ. ಬ್ಲೋಯರ್ ಬ್ಲ್ಯಾಕ್ ಆದಾಗ ಏನು ಮಾಡಬೇಕು ಅನ್ನೋದು ನಿಮಗೆ ಇವಾಗ ತೋರಿಸ್ಕೊಡ್ತೀನಿ. ನಾವು ಯಾವ ರೀತಿ ಸರ್ವಿಸ್ ಕೂಡ ಯಾವ ರೀತಿ ಮಾಡ್ತೀವಿ ಅನ್ನೋದು ನಿಮಗೆ ತೋರಿಸ್ಕೊಡ್ತೀವಿ. ನಾವು ಜಾಸ್ತಿ ಮಾಡೋದೇ ಪ್ರೊಫೆಷನಲ್ ವರ್ಕು. ಯಾವುದೇ ರೀತಿ ಇದುವರೆಗೂ ನಾನು ಕೆಲಸ ಮಾಡಿದ್ರಾಗೆ ರಿಟರ್ನ್ ಕಂಪ್ಲೀಟ್ ಯಾವುದೇ ಒಂದು ಎ ಸಿಲೂ ಕೂಡ ಬಂದಿಲ್ಲ. ಆ ಥರ ಪ್ರೊಫೆಷನಲ್ ವರ್ಕ್ ಆಗಿರುತ್ತೆ. ನಮ್ಮದು ಟೀಮ್ ಬಂದ್ಬಿಟ್ಟು 4 ಟೀಮ್ ಇದೆ ನಮ್ಮದು. ಏನೇ ಎ ಸಿಲಿ ಯಾವುದೇ ರೀತಿ ಕಂಪ್ರೆಸರಿಂದ ಪ್ರತಿಯೊಂದು A to Z ಎ ಸಿಲಿ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ವಿತಿನ್ 1 ಅವರ್ ಒಳಗಡೆ ನಾನು ನಿಮಗೆ ಬೆಸ್ಟ್ ಸರ್ವಿಸ್ ಕೊಡ್ತೀನಿ. ಅದೇ ರೀತಿ ರೀಸನಬಲ್ ರೈಟು ಬೆಸ್ಟ್ ಸರ್ವಿಸ್ ಕೊಡ್ತೀನಿ ಸರ್. ಇದು ಮತ್ತು ಡಕ್ಟಬಲ್ ಎ ಸಿ ಏನು ಪ್ರಾಬ್ಲಮ್ ಇರುತ್ತೆ ಅಂದರೆ ಅಲ್ಲಿ ನೋಡಿ ಬ್ಲ್ಯಾಕ್ ಆಗಿದೆ, ಅದೆಲ್ಲ ಬ್ಲ್ಯಾಕ್ ಎಲ್ಲ ನಾವು ರಿಮೂವ್ ಮಾಡಿದ್ದೀವಿ. ಈ ಡಕ್ಟಬಲ್ ಎ ಸಿಲಿ ವಾಶ್ ಮಾಡಿ ಮತ್ತು ಬ್ಲೋಯರ್ ಹಾಕಿ ತಿಂದಿದ್ದೀವಿ. ಡಕ್ಟಬಲ್ ಎ ಸಿಗೆ ಕನ್ನಡದವರಿಗೆ ವರ್ಕ್ ಕೊಡಿ ದಯಮಾಡಿ. ಕೆಲಸ ಚೆನ್ನಾಗಿರುತ್ತೆ, ಕೆಲಸ ಚೆನ್ನಾಗೂ ಕೂಡ ಮಾಡಿಕೊಡ್ತಾರೆ. ಯಾವುದೇ ರೀತಿ ಏನೇ ಪ್ರಾಬ್ಲಮ್ ಬರ್ದಾಗೆ ಕನ್ನಡದವರು ಚೆನ್ನಾಗಿ ಕೆಲಸ ಮಾಡ್ಕೊಡ್ತೀವಿ. ಎಸ್ಪೆಷಲಿ ನಮ್ಮ ಕೂಲ್ ಬೆಂಗಳೂರು ಎಂಟರ್ಪ್ರೈಸ್ ಅಂತ ನಾವು ಆ ಕಂಪ್ನಿಯವರು. ನಮ್ಮ ಹತ್ರ ಒಂದು 4 ಟೀಮ್ ಇದೆ. 4 ಟೀಮಲ್ಲಿ ಎಲ್ಲ ಪ್ರೊಫೆಷನಲ್ ವರ್ಕೇ ಮಾಡೋದು. ಯಾವುದೇ ರೀತಿ ಮೋಸ ವಂಚನೆ ಅವೆಲ್ಲ ಮಾಡಲ್ಲ ಸರ್. ಸರ್ವಿಸ್ ಚಾರ್ಜಸ್ ನೀವು ಬೆಂಗಳೂರಲ್ಲಿ ಎಲ್ಲೇ ಇದ್ರೂ ಕೂಡ 450 ರೂಪೀಸ್ ಇರುತ್ತೆ ವಿಸಿಟಿಂಗ್ ಚಾರ್ಜಸ್. ಆಮೇಲೆ ಅಲ್ಲಿ ಏನಾದ್ರು ಫಾಲ್ಟ್ ಇದೆಯಾ ಅಂತ ನೋಡಿದಾದ್ಮೇಲೆ ಚೆಕ್ ಮಾಡಾದ್ಮೇಲೆ ನೆಕ್ಸ್ಟ್ ಸರ್ ಇಷ್ಟ ಆಗುತ್ತೆ ಸರ್ ಅಂತ ಹೇಳ್ತೀವಿ ಸರ್. ನಾನು ಎ ಸಿ ಒಂದೇ ಅಲ್ಲ, ವಾಷಿಂಗ್ ಮಿಷಿನ್, ಫ್ರಿಡ್ಜ್, ವಾಟರ್ ಫಿಲ್ಟರ್, ಗೀಜರ್, ವಾಟರ್ ಲೆವೆಲ್ ಕಂಟ್ರೋಲರ್, CCTV, ಇವು ಇಷ್ಟು ಹೋಮ್ ಅಪ್ಲೈನ್ಸಸ್ ಏನಿದೆ ಎಲ್ಲನೂ ಕೂಡ ಸೇಲ್ಸ್ ಸರ್ವಿಸ್ ಇರುತ್ತೆ ನಂದು. ಮತ್ತು ಎ ಸಿ ಏನೇ ಐಟಮ್ಸ್ ನೀವು ತಗೊಬಂದು ಕೊಟ್ಟರು ಕೂಡ, ನೀವು ತಂದರೂ ಓಕೆ, ನಾನು ತಗೊಬಂದರೂ ಓಕೆ, ಇನ್ಸ್ಟಾಲೇಷನ್ ಕೂಡ ಮಾಡ್ಕೊಡ್ತೀನಿ ನಾನು. ಆಮೇಲೆ ಈ ನಾನು ಸ್ಕ್ರೀನ್ ಮೇಲೆ ಬರ್ತಾರೆ, ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಸ್ಕ್ರೀನ್ ಮೇಲೆ ಬರ್ತಾರೆ ನಂಬರ್ಗೆ ನಾನು ಕಾಂಟ್ಯಾಕ್ಟ್ ಮಾಡಿ ವಿತ್ ಲೊಕೇಶನ್ ಕೊಡ್ತೀವಿ. ಕಸ್ಟಮರ್ ನಿಮ್ಮ ಪ್ಲೇಸಿಗೆ 1 ಅವರ್ ಒಳಗಡೆ ವಿಸಿಟ್ ಆಗ್ತೀವಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.